ಅಧ್ಯಕ್ಷರೇ, ಅವ್ರು ಶಿಲ್ಘಟ್ಟ ಕ್ಷೇತ್ರದಲ್ಲಿ 2017-18 2017 500 ಮನೆ ಕೊಟ್ಟಿದ್ವಿ. 2018 612 ಮನೆ ಕೊಟ್ಟಿದ್ವಿ. ಒಟ್ಟಾಗಿ 1112 ಮನೆಗಳು 17-18 ಸ್ಯಾಂಕ್ಷನ್ ಆಯ್ತು. ಮನೆಗಳು ಅನ್ಕಂಪ್ಲೀಟ್ ಆಗ್ಲಿಲ್ಲ, ಮನೆಗಳು ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕೊಡ್ಬೇಕಾದ್ರೆ ನಾನು ಬಹಳ ಸತಿ ಹೇಳಿದೀನಿ. ಒಂದ್ ಮನೆ ಕಟ್ಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೇಂದ್ರದಿಂದ ಸರ್ಕಾರದಿಂದ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅಂದ್ರೆ ಅವರೇಜ್ ತಗೊಂಡ್ರೆ 3 ಲಕ್ಷ. 4.5 ಲಕ್ಷ ಬೆನಿಫಿಷರಿ ಕೊಡ್ಬೇಕು. ಆ ಕೊಡಕ್ ಸಾಧ್ಯ ಆಗ್ತಲ್ಲ ಕಾರಣಕ್ಕೆ ಎಲ್ಲಾ ಇಡೀ ರಾಜ್ಯದಲ್ಲಿ 1,80,253 ಮನೆಗಳು ಪೆಂಡಿಂಗ್ ಇತ್ತು. ನಾನ್ ಮಂತ್ರಿ ಆದ್ಮೇಲೆ ನಮ್ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡಿ, ಇಲ್ಲ ಸರ್ ಬೆನಿಫಿಷರಿ 4 ಲಕ್ಷ ಕೊಡಕ್ 4.5 ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಾಗ್ತದೆ, ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದಕ್ಕೆ ಮನೆ ಮುಖ್ಯಮಂತ್ರಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದಕ್ಕೆ 36,789 ಮನೆ 2025 ಮಾರ್ಚ್ ಅಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿಯಲ್ಲಿ 20ನೇ ತಾರೀಕಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ವಿ. ಆಲ್ರೆಡಿ ಇವ್ರನ್ನ 500 ಮನೆಗಳು ಕೊಟ್ಟಿದೀವಿ. ಇನ್ನು 2012 ಮನೆಗಳು 3ನೇ ಹಂತದಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಯಾವ್ದು 70 ಮನೆಗಳು ಯಾವ್ದು ಬೇರೆಯವ್ರಿಗೆ ಹೋಗಿದ್ವಿ ಅಂತ ಹೇಳ್ತಿರಲ್ಲ, ಅದ್ ನಾವು ಸೆಲೆಕ್ಷನ್ ಮಾಡಲ್ಲ, ಅದು MLAಗಳು ಮುಂಚೆನೆ ಸೆಲೆಕ್ಷನ್ ಆಗಿರೋದು. ನೀವು ನಾಳೆ ಮೀಟಿಂಗ್ ಫಿಕ್ಸ್ ಮಾಡಿದೀನಿ, ತಾವು ನನ್ನ ಜೊತೆ ಮಾತಾಡಿದೀರಾ, ನಾಳೆ ಬನ್ನಿ. ನಾಳೆ ರಾಜೀವ್ ಗಾಂಧಿ ಅವ್ರಿಗೂ ಕರ್ಸಿದೀನಿ, ಸ್ಲಮ್ ಬೋರ್ಡ್ಗೂ ಕರ್ಸಿದೀನಿ. ನೀವು ಕೂತ್ಕೊಂಡು ಮಾತ್ರ ಹಂಗೇನಾದ್ರು ತಪ್ಪಾಗಿದ್ರೆ ಅದು ಸರಿ ಮಾಡ್ಕೊಡ್ತೀವಿ. ಮಾನ್ಯ ಸಚಿವರೇ, ಇವತ್ತು KMDC ಅಲ್ಲಿ ಇಲ್ಲ ನಿಮ್ದು ಏನೇನು ಇಲ್ಲ KMDC ನೀವು ಪ್ರಶ್ನೆ ಕೇಳಿಲ್ಲ. ಒಂದ್ ನಿಮಿಷ ಅಧ್ಯಕ್ಷ, ಪ್ರಶ್ನೆ ಕೇಳಿ. 10 ನಿಮಿಷ ಬೇಕು. ಪ್ರಶ್ನೆ ಕೇಳಿ. ಈಗ ದಯವಿಟ್ಟು ಒಂದ್ ನಿಮಿಷ. ಪ್ರಶ್ನೆ ಬೇರೆ, ನೀವು ಸಬ್ಜೆಕ್ಟ್ 2023-24ನೇ ಸಾಲಿನಲ್ಲಿ ಅಲ್ಲಿ ರೇಷ್ಮೆ ಬಿಚ್ಚಾಣಿಕೆದಾರಕ್ಕೆ 40 ಜನ ನೀವು ಆಯ್ಕೆ ಮಾಡಿರ್ತೀರ. 24-25ರಲ್ಲಿ 42 ಜನ ಆಯ್ಕೆ ಮಾಡಿರ್ತೀರ. 25-26ನಲ್ಲಿ 70 ಜನ ನೀವು ಆಯ್ಕೆ ಮಾಡಿರ್ತೀರಿ. ಈಗ ನಾವಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೇಳಿದಾಗ ಇದು ಸಚಿವರು ಮಾಡೋದು, ನಾವು ಮಾಡಲ್ಲ ಅಂತ ಅವರು ನಮ್ಗೆ ಉತ್ತರ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲೇನಾಗಿದೆ, 90ರಷ್ಟು ಇವತ್ತು ಶ್ರೀಮಂತರಿಗೆ ಇವತ್ತು ಈ ಒಂದು ಯೋಜನೆ ಸಿಕ್ಕಿದೆ, ಬಡವರು ಸಿಗ್ತಾ ಇಲ್ಲ. ಇವತ್ತು ನೀವು ಬೇಕಾದ್ರೆ ನಿಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳ ಕಡೆಯಿಂದ ತನಿಖೆ ಮಾಡಿ. ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ಬನ್ನಿ. KMDC ಅವ್ರಿಗೂ ಕರ್ಸಿದೀನಿ, ಸ್ಲಮ್ ಬೋರ್ಡ್ಗೂ ಕರ್ಸಿದೀನಿ, ರಾಜೀವ್ ಗಾಂಧಿ ಕರ್ಸಿದೀನಿ. ನಿಮ್ ಕ್ಷೇತ್ರದ ಏನೇನು ಸಮಸ್ಯೆ ಇದೆ ಬಗೆಹರಿಸ್ಕೊಡ್ತೀನಿ. ನಾಳೆ ಬನ್ನಿ 11 ಗಂಟೆಗೆ ಬೆಳಗ್ಗೆ. ಒಂದ್ ನಿಮಿಷ. ನಮ್ಮ ಕ್ಷೇತ್ರದಲ್ಲಿ 25 ವಾರ್ಡಲ್ಲಿ ಇವತ್ತು ನಾವು ಜನಪ್ರತಿನಿಧಿಗಳು ಓಡಾಡಕ್ ಆಗ್ತಾ ಇಲ್ಲ, ಆ ಪರಿಸ್ಥಿತಿ ಇದೆ. ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ವಿಶೇಷ ಅನುದಾನ ಕೊಡ್ಬೇಕು. ನೀವು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.